ಉಗ್ನಳ್ಳಿ ಮಂಜೇಗೌಡ ಅಂತೇಳಿ ಅವರು ಬರೆದಿಟ್ಟಿದ್ದಾರೆ. ಒಂದು ಅವ್ರಿಗೆ 53 ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ ಮಂಜೂರು ಮಾಡಿಕೊಡೋಕ್ಕಾಗಲ್ಲ, ಫಾರೆಸ್ಟ್ ಲ್ಯಾಂಡು ಅಂತಾರೆ. ಮತ್ತೊಂದು ಇವರು ಮರ ಕಡಿಲಿಕ್ಕೆ ಹೋದಾಗ ಫಾರೆಸ್ಟ್ನವರು ಅಡ್ಡ ಮಾಡಿದ್ದಾರೆ ಅಂತ ಫಾರೆಸ್ಟ್ನವರು ನನಗೆ ತೊಂದರೆ ಕೊಟ್ಟರು ಅಂತ ಬರೆದಿದ್ದಾರೆ. ಎರಡನೇದು ಅವರಿಗೆ ಒಂದಷ್ಟು ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿಲ್ಲ ಅಂತ ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿದ್ದಾರೆ. ಅವತ್ತಿನ ಕಾಲಕ್ಕೆ ಎಷ್ಟು ಪರಿಹಾರ ಇತ್ತೋ ಅದನ್ನು ಕೊಟ್ಟಿದ್ದಾರೆ ಅವತ್ತು. ಸೊ ಇನ್ನು ಅವ್ರ ಚಿಕ್ಕಪ್ಪನ ಮಕ್ಳಿಗೂ ಅವ್ರಿಗೂ ಒಂದಷ್ಟು ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಬರೆದಿದ್ದಾರೆ. ಅದು ಅವರು ವೈಯಕ್ತಿಕವಾದ ಫ್ಯಾಮಿಲಿ ಇಶ್ಯೂ. ಮತ್ತೊಂದಷ್ಟು ಬ್ಯಾಂಕ್ನಲ್ಲಿ ಸಾಲ ಇದೆ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನವರು ಅವರು ಒತ್ತಡ ಮಾಡ್ತಾ ಇದ್ದಾರೆ ಅಂತ ಇಷ್ಟು ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ. ಅವರು ಬಹುಶಃ ಯಾರನ್ನೂ ಭೇಟಿ ಮಾಡಿಲ್ಲ. ಅವ್ರ ಶಾಸಕರನ್ನೋ ಅಥವಾ ಸ್ಥಳೀಯ ಈಗ ಮಾಜಿ ಶಾಸಕರು ಇರ್ತಾರೆ, ಯಾರು ರೀಚ್ ಆಗ್ತಾರೆ ಅವ್ರನ್ನ ಭೇಟಿ ಮಾಡ್ಬೋದಾಯ್ತು ಅಥವಾ ನನ್ನನ್ನು ಭೇಟಿ ಮಾಡ್ಬೋದಾಯಿತು. ಯಾರನ್ನೂ ಭೇಟಿ ಮಾಡಿಲ್ಲ. ಸೀದಾ SP ಆಫೀಸ್ ಎದುರುಗಡೆ ಒಂದು ಪಾರ್ಕ್ ಇದೆ, ಅದೊಂದು ಸ್ವಲ್ಪ ಯಾರೂ ಓಡಾಡೋ ಜಾಗ ಅಲ್ಲ. ಅಲ್ಲಿ ತಕ್ಷಣಕ್ಕೆ ಇದನ್ನು ಹಾಕ್ಕೊಂಡು ಅದು ಭಾಳ ಫಾಸ್ಟಾಗಿ 60-70% ಇದಾಗಿರೋದ್ರಿಂದ ಟ್ರೀಟ್ಮೆಂಟ್ಗೆ ಪರ್ಮಿಟ್ ಮಾಡಿಲ್ಲ. ಅಲ್ಲಿಂದ ವಿಕ್ಟೋರಿಯಾಗೆ ಬಂದು ನೆನ್ನೆ ಸಾವಾಗಿದೆ. ನಾನು ನಮ್ಮ DC ಅವರು ಸ್ಪಾಟ್ಗೆ ಹೋಗಿದ್ದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ. ಸೊ ಹಾಗಾಗಿ ಇದು ಆಗಬಾರ್ದಾಯ್ತು ಘಟನೆ. ಅವ್ರ ಮನೆಯವರಾರು ಪ್ರಯತ್ನ ಮಾಡ್ಬೋದಾಯ್ತು ತಪ್ಸೋಕ್ಕೆ, ಅಥವಾ ಅವನಾರು ಮನುಷ್ಯ ಯೋಚನೆ ಮಾಡಬೇಕಾಗಿತ್ತು ಯಪ್ಪ. ಸೊ ಸಾವನಿಂದ ಎಲ್ಲ ಪರಿಹಾರ ಸಿಕ್ಕಲ್ಲ. ಅವನು ಬದುಕಿ ಹೋರಾಟ ಮಾಡಿದರೆ ನಮ್ಮ ಹತ್ರ ಅಥವಾ ಸರ್ಕಾರ ಜಿಲ್ಲಾಡಳಿತ ಬಂದಿದ್ರೆ ಏನಾದ್ರು ಒಂದು ಪರಿಹಾರ ಮಾಡ್ಬೋದಾಯಿತು. ಅದು ಯಾವುದೂ ಆಗಿಲ್ಲ. ಈಗ ನಮ್ಮ ಕೈಲಿ ಅವ್ರ ಜೀವ ತರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಿಸಸ್ ಹತ್ರ, ಅವರ ಅಣ್ಣ ತಮ್ಮದಿರ ಹತ್ರ, ಅವರ ಮಕ್ಕಳ ಹತ್ರ ಎಲ್ಲ ಮಾತನಾಡಿದ್ದೀನಿ. ನಾನು ಮುಖ್ಯಮಂತ್ರಿಗಳ ಹತ್ರನೂ ಜೊತೆ ಮಾಡಿದೆ. 5 ಲಕ್ಷ ಪರಿಹಾರವನ್ನು ಅಲ್ಲೇ ಘೋಷಣೆ ಮಾಡಿದ್ದೀವಿ. ಜೊತೆಗೆ ಜಮೀನನ್ನ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀನಿ. ಜಾಯಿಂಟ್ ಸರ್ವೆ ಮಾಡಿ ಸರ್ಕಾರ ಜಮೀನಾದರೆ 100% 4 ಎಕರೆ ಇದೆ ಅವ್ರದ್ದು ಒರಿಜಿನಲ್ ಲ್ಯಾಂಡು. 4 ಎಕರೆ ಇದ್ದರು. ಸೊ ಮುಖ್ಯಮಂತ್ರಿಯವರ ಅನುಮತಿ ತೊಗೊಂಡು 4 ಎಕರೆ ಅಂದರೆ 4 ಎಕರೆ 38 ಗುಂಟೆ ಆದಮೇಲೆ ಮಾಡೋಕ್ಕೆ ಬರಲ್ಲ. ಆದ್ರೂ ಸೊ ಅದನ್ನು ಅವರು ಮಿಸ್ಸಸ್ಸು ಮಕ್ಕಳ ಹೆಸರಿಗೆ ಏನಾದ್ರು ಬೈಫರ್ಕೇಟ್ ಮಾಡಿ ಸೊ ಜಾಯಿಂಟ್ ಸರ್ವೆನಲ್ಲಿ ಸ್ವಲ್ಪ ಸರ್ಕಾರಿ ಜಮೀನಾದರೆ ಇರೋ ಅಂಥ ಒಂದು 3-4 ಎಕರೆ ಮಂಜೂರು ಮಾಡಿಕೊಡೋದಕ್ಕೆ ಕ್ರಮ ತಗೋತೀವಿ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಯವ್ರ ಗಮನಕ್ಕೂ ತಂದಿದ್ದೀನಿ. ಅವ್ರ ಮನೆಯವ್ರಿಗೆಲ್ರಿಗೂ ಮಾತನಾಡಿ ಸೊ ಬ್ಯಾಂಕ್ನವ್ರಿಗೆ ಮಾತಾಡಿ ಈಗೇನು 3.5 ಲಕ್ಷ ಲೋನ್ ಹೋಗಿ 8 ಲಕ್ಷ ಆಗಿದೆ ಅಂದರು. ಸೊ ಅದನ್ನು ಒನ್ ಟೈಮ್ ಸೆಟ್ಲಿಗೆ ಏನು 5 ಲಕ್ಷ ನಾವು ಪರಿಹಾರ ಕೊಡ್ತಾಯಿದ್ದೀವಿ, ಅದನ್ನು ಒಂದು 5 ಲಕ್ಷದೊಳಗಡೆ ಸಾಲ ಮನ್ನಾ ಮಾಡಲಿಕ್ಕೆ ಅದನ್ನು ಬಡ್ಡಿ ಮನ್ನಾ ಮಾಡಿ ಕ್ಲೋಸ್ ಮಾಡಲಿಕ್ಕೂ ಸಹ ಮಾತಾಡೋದಕ್ಕೆ DC ಅವ್ರಿಗೆ ಹೇಳಿದ್ದೀನಿ. ಸೊ ವೈಯಕ್ತಿಕವಾಗಿ ಅವ್ರಿಗೆ ಯಾವ್ಯಾವ ರೀತಿ ನಾವು ಸಹಕಾರವನ್ನು ಕೊಡ್ಬೋದು ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ತಾಲೂಕು ಆಡಳಿತದಿಂದ ಅದನ್ನೆಲ್ಲ ಮಾಡೋಕ್ಕೆ ತಯಾರಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಸ್ಥಳೀಯವಾಗಿ ಕೆಲವು ಸಂಘಟನೆಯವರು ಅವರು ಇವರು ಸ್ವಲ್ಪ ಇದು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿರ್ಬೋದು. ಬಟ್ಟು ನಮ್ಮ ಅಲ್ಲಿ ನಮ್ಮ ಲೋಕಲ್ ಮುಖಂಡರುಗಳಿದ್ದಾರೆ, ಶಾಸಕರು ಅಲ್ಲಿ ಇರಬೇಕೇನೋ ಗೊತ್ತಿಲ್ಲ ನನಗೆ. ಬಟ್ ತಹಸೀಲ್ದಾರ್ ಅವರೆಲ್ಲ ಇದ್ದಾರೆ. ಸೊ ಏನು ಬೇಕೋ ಅದಕ್ಕೆ ಪರಿಹಾರ ಮಾಡಿ. ಅಧಿಕಾರಿಗಳ ನೆಗ್ಲಿಜೆನ್ಸ್ ಏನಾದರೂ ಇದೆಯಾ ಸರ್? ಅಲ್ಲೇನು ಈಗ ಅಲ್ಲಿ ತಕ್ಷಣಕ್ಕೆ ಅವ್ರು ಲೆಟ್ರ್ ಬರೆದಿರೋದು ನೋಡಿದ್ರೆ ಮತ್ತು ನೆನ್ನೆ ನಡೆದಿರೋ ಇನ್ಸಿಡೆಂಟ್ ನೋಡಿದಾಗ ನಾವು ಹೆಚ್ಚು ಅದನ್ನು ಗಮನಿಸೋಕ್ಕಾಗಿಲ್ಲ. ಸೊ ಈ ಫಾರೆಸ್ಟ್ನವರು ಇಡೀ ದೇಶದಲ್ಲಿ ಅವರು ಫಾರೆಸ್ಟ್ ಲ್ಯಾಂಡನ್ನು ರಕ್ಷಣೆ ಮಾಡೋದೇ ಅವ್ರ ಕೆಲಸ. ಅವ್ರಿಗೂ ಒಂದು ಸ್ವಲ್ಪ ಭಾಳ ಅಗ್ರೆಸಿವ್ ಆಗಿ ಹೋಗ್ತಾರೆ ಫಾರೆಸ್ಟ್ನವರು, ಮಾನವೀಯತೆ ಬಿಟ್ಟು ಹೋಗ್ತಾರೆ. ಇದನ್ನು ಕೇಂದ್ರ ಸರ್ಕಾರದ ಆ್ಯಕ್ಟ್ ಆದ್ದರಿಂದ ನಾವು ಕೆಲವೊಮ್ಮೆ ಮಂತ್ರಿಗಳು ಈಗ ಫಾರೆಸ್ಟ್ ಮಂತ್ರಿಗಳೇ ಹೇಳಿದ್ರು ಬಿಟ್ಟು ಅವರು ನಾವು ಹೇಳಿದಾಗ ಹ್ಞೂ ಅಂತಾರೆ ಮತ್ತೆ ಹೋಗ್ತಾರೆ. ಈ ಥರದ್ದು ಬಿಟ್ಟರೆ ಬೇರೆ ಎಲ್ಲೂ ಆ ಥರದ ಇದು ನಡೆದಿಲ್ಲ. ಬಟ್ ಇವರು ಆ ಥರ ನಡೆದಾಗ ನೇರ ನಮ್ಮಂಥರ ಬಂದರೆ ಜಾಯಿಂಟ್ ಸರ್ವೆಗಾರ ಹಾಕಿ ಅದನ್ನೇನಾದ್ರು ಪರಿಹಾರ ಹುಡುಕ್ಬೋದು. ಸೊ ನಮ್ಮ ಯಾರ ಗಮನಕ್ಕೂ ತರದೇ ಇರೋದ್ರಿಂದ ನಾವು ಅದನ್ನೇನು ಮಾಡ್ತೀವಿ.